ಕೂಸು ಅನುಷಾಲಕ್ಷ್ಮಿ, ಕೂಸಿನ ಹಬ್ಬೆ ಶಕುಂತಳ, ಅದು ಅಕ್ಕ ಕೂಸಿನ ದೊಡ್ಡ ಅಳಿಯ ಪುರೋಹಿತರು. ಇದು ಕೂಸಿನ ದೊಡ್ಡಪ್ಪನ ಮಗ. ಮದುಮಯನ ಹೆಸರು ಆದಿತ್ಯಾಳಿ, ಅವರ ಅಪ್ಪ ಚಂದ್ರಶೇಖರ, ಅಮ್ಮ ನೆಗೆ ಬರಲಿ ಎಂತ ಸೀರಿಯಸ್ ಆದ ಗಡಿಬಿಡಿ ಬಂಟ ಇದು ಮೋಸ ಆತ. ಎಂಥ ಮೋಸವಂತಿದ್ದ. ಈ 10 ವರ್ಷದ ಫ್ರೆಂಡ್ಶಿಪ್ನ ಬಗ್ಗೆ 2 ನಿಮಿಷದಲ್ಲಿ ಮಾತಾಡೋಳ್ರೆ ಎಂತ ಹೇಳೋದು. ಬಟ್ ಸ್ಟಿಲ್ ನಾನು ಹೇಳಲೇಬೇಕು. ಯಾಕೆ ಹೇಳಿದ್ರೆ ನೀನು ನನಗೆ ಎಷ್ಟು ಇಂಪಾರ್ಟೆಂಟ್, ನಿನಗೆ ಎಷ್ಟು ಇಂಪಾರ್ಟೆಂಟ್ ಹೇಳಿ ಎಲ್ಲರಿಗೂ ಗೊತ್ತಿದ್ದು. ಎಲ್ಲರೂ ಒಂದೊಂದು ಫೇಸ್ ಆಫ್ ಲೈಫಲ್ಲಿ ಫ್ರೆಂಡ್ಸ್ ಆಗಿರ್ತವೆ. ಕೆಲವು ಜನ ಸ್ಕೂಲ್ ಫ್ರೆಂಡ್ಸ್, ಕೆಲವು ಜನ ಕಾಲೇಜ್ ಫ್ರೆಂಡ್ಸು, ಎಲ್ಲರೂ ಆಯಾಯ ಹಂತಕ್ಕೆ ಮಾತ್ರ ಸೀಮಿತ ಆಗಿರ್ತವೆ. ಬಟ್ ನಾವಿಬ್ಬರು ಸ್ಕೂಲಿಂದ ಹಿಡಿದು ಇಲ್ಲಿಯವರೆಗೆ ಆ್ಯಂಡ್ ಮುಂದಂಗದೆ ನಮ್ಮ ಇಡೀ ಫೇಸಿನ ಲೈಫಿನ ಒಟ್ಟಿಗೆ ಕಳೆದು ಸೇಮ್ ವೇ ಈ ಕೂಸಿನ ನಿಘಂಟಾದಪ್ಪಾಗಲೂ ಸುಷ್ಮಿತಾ ನನಗೆ ನಿಘಂಟಾತು ಕೂಸು ಹೇಳಿ ಕಾಲ್ ಮಾಡಿ ಹೇಳಿದ್ದು. ಐ ಸ್ಟಿಲ್ ರಿಮೆಂಬರ್ ನನಗೆ ಎಷ್ಟು ಖುಷಿ ಆತದು ಹೇಳಿ. ಯಾಕೆಂದರೆ ಈ ಫೋನು ಅಥವಾ ಏನೇ ಒಂದು ಲೈಫಿನ ಗ್ರಾಫ್ ಅಪ್ಪಪ್ಪಾಗ ಇದ್ದ ಎಕ್ಸೈಟ್ಮೆಂಟಿಗಿಂತ 100% ಜಾಸ್ತಿ ಎಕ್ಸೈಟ್ಮೆಂಟು, ಅದರ ಒಟ್ಟಿಗೆ ಜವಾಬ್ದಾರಿಯು ನನಗೆ ನಿನ್ನಲ್ಲಿ ಕಂಡತ್ತು. ಸೊ ಈ ಫೇಸ್ ಆಫ್ ನಿನ್ನ ಲೈಫ್ ತುಂಬ ಲಾಯ್ಕಲ್ಲಿ ಇರಲಿ. ನಾನು ವಿಶ್ ಯು ದ ಬೆಸ್ಟ್. ನಿನಗೆ ಒಳ್ಳೆ ಒಂದು ಜೀವನ ಸಂಗಾತಿ ಸಿಕ್ಕಿದ್ದು, ಅದರೊಟ್ಟಿಗೆ ಒಳ್ಳೆ ಜೀವನ ಕಳೆ ನೀನು. ಆಲ್ ದಿ ಬೆಸ್ಟ್ ಬೋತ್. ಆದಿತ್ಯನ ಎಂಗೇಜ್ಮೆಂಟ್ ಗ್ರೇಸ್ರಿ ನೆಗಾಡಲೇ ಬತ್ತು ಎಂತ ಹೇಳಿದರೆ ಆಂದೆ ಒಂದು ದಿವಸ ಒಂದು 22 ವರ್ಷದ ಎಂಗಳ ಫ್ರೆಂಡ್ಶಿಪ್. ಸಣ್ಣಪ್ಪ ಹಿಂಗೆ ಚಡ್ಡಿ ಹಾಕಲು ಅಭ್ಯಾಸ ಮಾಡಿದಾಗಿಂದ ಒಟ್ಟಿಗೆ ಹೋಗ್ಕೊಂಡಿದ್ದದು. ಶಾಲೆಗಾಗಲಿ ಅಥವಾ ಕಾಲೇಜ್ ಆಗಲಿ, ಹೈಸ್ಕೂಲು, ಬೈಕ್ ರೈಡು, ಮಸಾಲೆ ಪುರಿ. ಹೆಂಗೆ ತಳೂರು ಮಸಾಲೆ ಪುರಿ ಅಂದರೆ ಅಷ್ಟು ಫೇಮಸ್ ಅವಾಗ. ಕೊರೋನಾ ಟೈಮಿನಂತೂ ಎಷ್ಟು ಸಮಯ ಹೋಯ್ದೇಳಿಲ್ಲ. ಅವಾಗಿಂದ ಫ್ರೆಂಡ್ಶಿಪ್ ಹೆಂಗಳದು. ಆದ್ರೆ ಈಗ ಅವಾಗ ಎಂಗೇಜ್ಮೆಂಟ್ ಉಳಿದಾಟ ಇನ್ನೇನು 2-3 ತಿಂಗಳು ಮದುವೆ ಅವು. ಕಂಗ್ರ್ಯಾಚುಲೇಷನ್ ಆದಿ. ಮದುವೆ ಚಂದಕ್ಕೆ ವಿಜೃಂಭಣೆಯಿಂದ ಮದುವೆ ಆಗಿ ಲಾಯಕ್ ಆಗಿರೋ ಖುಷಿಲಿರೋ ಮದುವೆ ಆಗಿ. ಹಾಯ್ ಅಪ್ಪಾಜಿ, ನಾವು ಸುಮಾರು 3-4 ವರ್ಷದಿಂದ ನಾವು ಫ್ರೆಂಡ್ಶಿಪ್ ಆಗಿದ್ದು ಸ್ಟಾರ್ಟ್ ಮಾಡಿದ್ದು ನಾವು. ಶುರುವಿಗೆ ನಾವು ಅಷ್ಟಕ್ಕಷ್ಟೇ ಮಾತಾಡಿಕೊಂಡಿತ್ತು ನಾವು. ಮತ್ತು ಹೋದಂಗೆ ನಾವು ಒಂದು ಮನೆಯ ಅಣ್ಣ ತಮ್ಮ ಹೀಗೆ ಮಾತಾಡ್ತೇವೆ. ಯಾವಾಗಲೂ ಜಗಳ ಅಥವಾ ಇಂಥ ಕಷ್ಟ ಬಂದರೆ ಅಥವಾ ಸುಖ ಬಂದರೆ ಎಲ್ಲದರಲ್ಲೂ ನಾವು ಭಾಗಿಯಾಗಿದ್ದೆ. ಈಗ ನೀನು ಯಾವಾಗ ಎಂಗೇಜ್ಮೆಂಟ್ ಆಗ್ತಾ ಇದ್ದೆ ಅಥವಾ ಸೆಟ್ ಆತ ನನಗೆ ಹೇಳಿ ಅಪ್ಪಾಗ ಭಾರಿ ಖುಷಿ ಆಗ್ತದೆ. ನಾ ಒಂದು ಅಣ್ಣಂಗೆ ಎಂಗೇಜ್ಮೆಂಟ್ ಆತ ಸೆಟ್ ಆದಂಗೆ ಖುಷಿ ಆಯ್ತು, ಅಷ್ಟು ಖುಷಿ ಆಯ್ತು ನನಗೆ. ಖುಷಿಯಾಗಿರಿ, ಹ್ಯಾಪಿ ಎಂಗೇಜ್ಮೆಂಟ್. ಇವತ್ತು ಆದಿತ್ಯನ ಎಂಗೇಜ್ಮೆಂಟ್ ಕೇಳಿದರೆ ಭಾಳ ಖುಷಿಯಾಗುತ್ತೆ. ಆದಿತ್ಯ ನನಗೆ 10 ವರ್ಷದಿಂದ ಪರಿಚಯ.
ಅವನ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತ ಹೇಳೋ ಖುಷಿ. ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್ ಆದಿತ್ಯ ಚಣಿಲ. ಗಾಡ್ ಬ್ಲೆಸ್ ಯು.